ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು ಹೋಗ್ತಾ ಇದ್ದಿದ್ದು ಸ್ವಿಮ್ಮಿಂಗ್ಗೆ. ನನ್ನ ಫ್ರೆಂಡ್ಸ್ ಇದ್ದಾರೆ ಬ್ಯಾಕ್ ಸೈಡು, ಅನಿತಾ, ಶ್ರದ್ಧಾ, ವಂದನಾ. ಅದರಲ್ಲಿ ನಾನು, ಅನಿತಾ ಇವಾಗ ಮತ್ತು ಶ್ರದ್ಧಾ ಜಂಪ್ ಮಾಡ್ತಾಯಿದ್ದೀವಿ. ಆಲ್ರೆಡಿ ಒಂದಿಬ್ಬರು ಫ್ರೆಂಡ್ಸು ಸ್ವಿಮ್ಮಿಂಗ್ ಪೂಲಲ್ಲಿದ್ದಾರೆ, ಶಿಲ್ಪಾ ಮತ್ತು ಪದ್ಮಿನಿ ಅಂತ. ಆಲ್ರೆಡಿ ಒಂದು ಹಾಫ್ ಆನ್ ಅವರ್ ಆಯಿತು, ಅಲ್ಲಿದ್ದಾರೆ. ನಾವು ಇವತ್ತು ಆ್ಯಕ್ಚುಲಿ ಏಪ್ರಿಲ್ ತಿಂಗಳು ಮಕ್ಕಳಿಗೆಲ್ಲನೂ ಆ ಸಮ್ಮರ್ ಹಾಲಿಡೇಸು, ಆ ಕ್ಯಾಂಪು ಈ ಕ್ಯಾಂಪು ಅಂತ ಸಮ್ಮರ್ ಕ್ಯಾಂಪಲ್ಲಿ ಹಾಕಿದ್ದೀವಿ. ನಾವೇ ಮನೇಲಿದ್ದೀವಿ, ಏನೂ ಮಾಡ್ತಾಯಿಲ್ಲ ಅಂತ ಹೇಳಿ ಎಲ್ಲರೂ ಮಾತಾಡಿಕೊಂಡು ಇವತ್ತು ಸ್ವಿಮ್ಮಿಂಗ್ ಪೂಲ್ಗೆ ಸ್ವಿಮ್ ಮಾಡೋಣ ಅಂತ ಬಂದಿದ್ದು. ಎಲ್ಲರೂ ಉಡಿ ಮಾಡಿದ್ದು ಎಂಜಾಯ್ ಮಾಡ್ತಾಯಿದ್ದೀವಿ. ಮದರ್ಸ್ ಡೇ ನಮ್ಮದು ಇವತ್ತು ಸ್ಪೆಷಲ್ ಮದರ್ಸ್ ಡೇ ಮಾಡ್ತಾಯಿದ್ದೀವಿ ಎಲ್ಲರೂ. ಮತ್ತು ಅಲ್ಲಿ ನಮ್ಮ ಗ್ಯಾಂಗು ಅದಲ್ಲಿ ಒಂದು 3-4 ಜನ ಸ್ವಲ್ಪ ಲೇಟಾಗಿ ಬಂದರು. ಅವರೆಲ್ಲ ಸೇರಿಕೊಂಡು ನಾವೀಗ ಆಲ್ಮೋಸ್ಟ್ 7-8 ಮೆಂಬರ್ಸ್ ಜಾಲಿಯಾಗಿ ಸ್ವಿಮ್ಮಿಂಗ್ ಪೂಲಲ್ಲಿ ಸ್ವಿಮ್ ಮಾಡ್ತಾಯಿದ್ದೀವಿ. ಏನಾದರೂ ರೀಲ್ಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಏನೋ ಒಂದು ಮಾಡಲಿಕ್ಕೆ ಹೋಗಿ ಅದೇನೋ ಆಯಿತು. ಒಂದು ಸಲ ಬಿಟ್ಟು ಒಂದು 2-3 ಸಲ ರೀಲ್ಸ್ ಮಾಡೋಣ ಅಂತ, ಬಟ್ ಅದಾಗಲೇ ಇಲ್ಲ. ಫೈನಲಿ ರೀಲ್ಸು ಎಲ್ಲ ಬದಿಯಿಂದ ಎಲ್ಲ ಸೈಡಿಂದ ಪೋಸ್ ಕೊಡ್ತಾಯಿದ್ದೀವಿ. ನಾವು ನೀರಲ್ಲಿ ತೇಲ್ಬೇಕಂತ ಮುನ್ಗಿದ್ದೀವಿ ಗೊತ್ತಿಲ್ಲ, ಅಥವಾ ನೀರನ್ನ ಹೊರ ಚೆಲ್ಲಬೇಕು, ಅಥವಾ ನಾವು ಬಿದ್ದ ತಕ್ಷಣ ನೀರೇ ಹೊರಬೀಳ್ತಾ ಇದೆ ಗೊತ್ತಿಲ್ಲ. ಏನೋ ಒಂಥರ ಮಾಡ್ತಾಯಿದ್ದೀವಿ. ಇದು ಆ್ಯಕ್ಚುಲಿ ಸಾಯಂಕಾಲ ಎಲ್ಲ ಕೆಲಸ ಮುಗಿಸಿ ನಿದ್ದೆ ಎಲ್ಲ ಆಗಿ ಬಂದಿದ್ದು ನಾವು. ಸೊ ವೆದರ್ ಸೂಪರ್ದು. ಆ್ಯಕ್ಚುಲಿ ಸನ್ಸೆಟ್ಟು ಫೋಟೋಗ್ರಾಫಿ ಸ್ವಲ್ಪ ಮಕ್ಕಳಿಂದ ಮಾಡಿಸಿದ್ದು, ಹಿಂಗಾಗಿ ನಮ್ಮನ್ನೇ ಕವರ್ ಮಾಡ್ತಾಯಿದ್ರು ಮಕ್ಕಳು. ಸನ್ಸೆಟ್ ತುಂಬ ಚೆನ್ನಾಗಿ ಕಾಣ್ತಾಯಿತ್ತು. ಆ್ಯಕ್ಚುಲಿ ವ್ಯೂ ತುಂಬ ಚೆನ್ನಾಗಿತ್ತು, ವೆದರು ತುಂಬ ಚೆನ್ನಾಗಿತ್ತು. ಸೊ ನಾವಂತೂ ಸಖತ್ತಾಗಿ ಎಂಜಾಯ್ ಮಾಡ್ತಾಯಿದ್ದೀವಿ ನೀರಲ್ಲಿ. ಆ ಮೀನುಗಳೆಲ್ಲ ಹೆಂಗಿರ್ತಾವೆ ಗೊತ್ತಿಲ್ಲ, ಬಟ್ ನಾವು ಮಾತ್ರ ನೀರು ಕಂಡಿದ್ವೇ ಇಲ್ಲ ಅನ್ನೋದಕ್ಕೆ ನಾವು ಇವತ್ತು ಫುಲ್ ಎಂಜಾಯ್ ಮಾಡ್ತಾಯಿದ್ದೀವಿ. ಸ್ವಿಮ್ಮಿಂಗ್ ಕಡಿಮೆ, ಮಜಾ ಮಾಡೋದು ಜಾಸ್ತಿ ಆಗ್ಬಿಟ್ಟಿತ್ತು. ಬರ್ತಾಯಿತ್ತು ಆಲ್ಮೋಸ್ಟ್ ಎಲ್ಲರಿಗೂ ನಮ್ಮದೇ ಸ್ಟೈಲಿನಲ್ಲಿ ಸ್ವಿಮ್ ಮಾಡ್ತಾಯಿದ್ದೀವಿ ನಾವು. ಆ್ಯಕ್ಚುಲಿ ಅದರಲ್ಲಿ ಒಂದಿಬ್ಬರು ಸ್ವಲ್ಪ ಪ್ರೊಫೆಷ್ನಲ್ ಆಗಿ ಸ್ವಿಮ್ ಮಾಡಿ ಕಲ್ತವರಿದ್ದರು. ನಾವೆಷ್ಟು ಸ್ವಿಮ್ ಮಾಡಿದ್ದೀವಿ ಇಲ್ಲ ಗೊತ್ತಿಲ್ಲ, ಎಂಜಾಯ್ ಮಾತ್ರ ಸಖತ್ತಾಗಿ ಮಾಡಿದ್ದೀವಿ. ಒಂದು 3-4 ಸಲ ನಾವು ರೀಲ್ಸ್ ಮಾಡೋಣ ಅಂದಿದ್ದು, ರೀಲ್ಸ್ ಮಾತ್ರ ಆಗಲಿಲ್ಲ. ನಮ್ಮ ರೀಲ್ಸ್ ರಾಣಿ ಮಿಸ್ಸಿಂಗ್ ಇದ್ದರು ಇದರಲ್ಲಿ ಆ್ಯಕ್ಚುಲಿ. ಸೊ ರೀಲ್ಸ್ ಮಾಡಲಿಕ್ಕಾಗಲಿಲ್ಲ. ಅದಕ್ಕೆ ವೀಡಿಯೋನೇ ಮಾಡಿದ್ದಾಯಿತು. ತುಂಬ ದಿನ ಆಗಿತ್ತು, ನಾನು ಯೂಟ್ಯೂಬ್ದಲ್ಲೇನು ವೀಡಿಯೋ ಹಾಕಿರಲಿಲ್ಲ. ಅದಕ್ಕೆ ವೀಡಿಯೋ ಮಾಡಿದ್ದಾಯಿತು ಅಂತ ಹೇಳಿ ಅವನ್ನೆಲ್ಲ ಕಲೆಕ್ಷನ್ ಮಾಡಿ, ನಮ್ಮೆಲ್ಲ ಚಿಕ್ಕ ಚಿಕ್ಕ ವೀಡಿಯೋಸ್ ಎಲ್ಲ ಕಲೆಕ್ಷನ್ ಮಾಡಿ ಇವಾಗ ರೀಲ್ಸ್ ವೀಡಿಯೋ ಮಾಡ್ತಾಯಿರೋದು. ಸೊ ನಿಮ್ಮ ಹಾಲಿಡೇಯಲ್ಲಿ ನೀವೇನೇನು ಎಂಜಾಯ್ ಮಾಡಿದ್ರಿ? ನಾವು ಮಕ್ಕಳಿಗೆಗೋಸ್ಕರ ಎಲ್ಲ ನಮ್ಮದು ತ್ಯಾಗ ಮಾಡಿ ಇರ್ತೀವಿ, ಬಟ್ ನಾವು ಮದರ್ಸ್ ಹಿಂಗೆ ಬಂದು ಎಂಜಾಯ್ ಮಾಡೋದು ನಮ್ಮ ಕೆಲಸ ಎಲ್ಲ ಬಿಟ್ಟು ತುಂಬ ಕಡಿಮೆ ಅಲ್ವಾ? ನೀವೆಲ್ಲ ಹೇಗೆ ಎಂಜಾಯ್ ಮಾಡಿದ್ರಿ? ನಿಮ್ಮ ಮಕ್ಕಳ ಹಾಲಿಡೇಯಲ್ಲಿ ನೀವೇನು ಹಾಲಿಡೇ ತೊಗೊಂಡ್ರಿ? ಹೇಗೆ ನಿಮ್ಮ ಡೇ ಕಳೆದಿದ್ರಿ? ಮತ್ತು ಯಾವ ಟ್ರಿಪ್ಗೆಲ್ಲ ಹೋಗಿ ಬಂದ್ರಿ ಅಂತ ಕಮೆಂಟ್ ಮಾಡಿ. ಮತ್ತು ನೀವು ಕೂಡ ಎಂಜಾಯ್ ಮಾಡಿ, ನಿಜ ಸಖತ್ ಮಜಾ ಬರುತ್ತೆ. ನಮ್ಮ ಫ್ಯಾಮ್ಲಿ ಅಂತೂ ಇದ್ದೇ ಇರುತ್ತೆ, ಫ್ಯಾಮ್ಲಿ ಎಂಜಾಯ್ಮೆಂಟು. ಫ್ಯಾಮ್ಲಿ ಎಲ್ಲ ಬಿಟ್ಟು ನಮ್ಮಲ್ಲೇ ಫ್ರೆಂಡ್ಸ್ ಕೂಡ ಎಂಜಾಯ್ ಮಾಡೋದು ಒಂಥರ ತುಂಬಾ ಮಜಾ ಬರುತ್ತೆ. Okay, see you in the next video. Thank you.